ಕೋರ್ಟ್ ಇದ್ದಾಗ ತಪ್ಪದೆ ಗೈರಾಗಬಾರ್ದು, ತಪ್ಪದೆ ಹಾಜರಾಗಬೇಕು ಅಂತ ಹೇಳಿ ನಟ ದರ್ಶನ್ ಪರ ವಕೀಲರಿಗೆ ನ್ಯಾಯಾಧೀಶರು ಸೂಚನೆಯನ್ನು ಕೊಟ್ಟಿದ್ದಾರೆ. ದರ್ಶನ್ ಗೈರಿಗೆ ವಿನಾಯಿತಿಯನ್ನು ಸಲ್ಲಿಸಿದ್ದಾರೆ. ದರ್ಶನ್ ಪರ ವಕೀಲ ಕೋರ್ಟ್ ನಿಗದಿಪಡಿಸಿದಂಥ ದಿನಾಂಕದಂದು ಆರೋಪಿಗಳು ಕೋರ್ಟ್ಗೆ ಹಾಜರಾಗಬೇಕು. ದರ್ಶನ್ ಇವತ್ತು ಗೈರಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪರ ವಕೀಲರಿಗೆ ನ್ಯಾಯಾಧೀಶರು ಸೂಚನೆಯನ್ನು ಕೊಟ್ಟಿದ್ದಾರೆ. ಅನಾರೋಗ್ಯದಿಂದ ಹಾಜರಾಗಿಲ್ಲ ಅಂತ ಹೇಳಿ ವಿನಾಯಿತಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ಇವತ್ತು ದರ್ಶನ್ ಬರ್ತಾರೆ ಅನ್ನೋದು ಸಾಕಷ್ಟು ಖಚಿತವಾಗಿತ್ತು. ಬಟ್ ದರ್ಶನ್ನ ಅನಿರೀಕ್ಷಿತವಾಗಿ ಬಂದಿಲ್ಲ. ದರ್ಶನ್ ಅವರು ಆರೋಗ್ಯದ ಕಾರಣವನ್ನು ನೀಡ್ತಾ ಇರೋದು ಇದೇ ಮೊದಲಲ್ಲ. ಹಿಂದೆಯೂ ಕೂಡ ದರ್ಶನ್ಗೆ ಮಧ್ಯಂತರ ಜಾಮೀನು ಸಲ್ಲಿಕೆ ಆದಾಗ ಅಥವಾ ಮಧ್ಯಂತರ ಜಾಮೀನು ಆದೇಶ ಆಗಿದೆಯಲ್ಲ, ಅದಕ್ಕೆ ಮೂಲ ಕಾರಣವೇ ಅವರ ಆರೋಗ್ಯದ ಗ್ರೌಂಡ್ಸ್. ಹೀಗಾಗಿ ಅವರ ಆರೋಗ್ಯದ ಕಾರಣದಿಂದಾಗಿ ಮಧ್ಯಂತರ ಜಾಮೀನನ್ನು ಕೊಡಲಾಗಿತ್ತು. ಆ ನಂತರದಲ್ಲೇ ಪೂರ್ಣಾವಧಿಯ ಬೇಲಲ್ಲೂ ಕೂಡ ಆರೋಗ್ಯದ ಸಮಸ್ಯೆ, ಬೆನ್ನು ಮೂಳೆಯ ಸಮಸ್ಯೆ, ಅವರಿಗೆ ಫಿಸಿಯೋಥೆರಪಿ ಅಥವಾ ಆಪರೇಷನ್ ಮಾಡಿಸ್ಬಿಡ್ಬೇಕು, ಸರ್ಜರಿಗೆ ಹೋಗ್ತಾರೆ ಅನ್ನುವ ರೀತಿಯಲ್ಲಿತ್ತು. ಆದರೆ ಸರ್ಜರಿಯೂ ಮಾಡಿಸ್ಕೊಂಡಿಲ್ಲ, ಫಿಸಿಯೋಥೆರಪಿ ಮೂಲಕ ಅವರು ಗುಣ ಆಗ್ತಾ ಇದ್ದಾರೆ ಅಂತ ಹೇಳಿ ಅವರ ಸಂಬಂಧಪಟ್ಟ ವ್ಯಕ್ತಿಗಳು ಹೇಳಿದ್ದಾರೆ. ಆದರೆ ಇದೀಗ ಕೋರ್ಟ್ಗೂ ಕೂಡ ಅದೇ ಕಾರಣಕ್ಕಾಗಿ ದರ್ಶನ್ ಕೋರ್ಟಿಗೆ ಹಾಜರಾಗಿಲ್ಲ, ಅನಾರೋಗ್ಯದ ಕಾರಣಕ್ಕಾಗಿ ದರ್ಶನ್ ಬಂದಿಲ್ಲ ಅಂತ ಹೇಳಿ ಅವರ ವಕೀಲರು ಹೇಳಿದ್ದಾರೆ. ಬಟ್ ಹಂಗೆಲ್ಲ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಹಾಜರಾಗಬೇಕು ಅಂತ ಹೇಳಿ ಜಡ್ಜ್ ಹೇಳಿದ್ದಾರೆ. ಒಂದು ಕಡೆ ದರ್ಶನ್ ಗೈರಾಗಿದ್ದಾರೆ, ಮತ್ತೊಂದು ಕಡೆ ಪವಿತ್ರ ಗೌಡ ಹಾಜರಾಗಿದ್ದಾರೆ. ಇವತ್ತು ಬಹಳ ಕುತೂಹಲ ಇರುವಂಥದ್ದೇನಂತ ಹೇಳಿದ್ರೆ A1 A2 ಸೇರಿದಂತೆ ಇನ್ನುಳಿದ ಎಲ್ಲ ಆರೋಪಿಗಳು ಕೂಡ ಕೋರ್ಟಿಗೆ ಹಾಜರಾಗ್ತಾರೆ ಅಂತ ಹೇಳಿ. ದರ್ಶನ್ ಇವತ್ತು ಹಾಜರಾಗಿದ್ದರೆ ದರ್ಶನ್ ಮತ್ತು ಪವಿತ್ರ ಮುಖಾಮುಖಿಗೊಳ್ಳುವಂಥ ಸನ್ನಿವೇಶ ಎದುರಾಗ್ತಾ ಇತ್ತು. ಕಳೆದ ಬಾರಿಯೂ ಕೂಡ ಮುಖಾಮುಖಿಗೊಂಡಿದ್ದರು, ಮಾತನಾಡಿದ್ರು. ಈ ಬಾರಿಯೂ ಕೂಡ ಮುಖಾಮುಖಿಯಾದಾಗ ಮಾತನಾಡ್ತಾರಾ, ಎಲ್ಲದನ್ನೂ ಮರೆತು ಅಗೇನ್ ಮತ್ತೆ ಪವಿತ್ರ ಗೌಡ ವಿಚಾರದಲ್ಲಿ ಕನ್ಸರ್ನ್ ತೋರಿಸ್ತಾರಾ ದರ್ಶನ್ ಅನ್ನುವ ವಿಚಾರ. ಸೊ ಈ ವಿಚಾರದಲ್ಲಿ ಅಭಿಮಾನಿಗಳು ಕೂಡ ಎದುರು ನೋಡ್ತಾ ಇದ್ದರು. ಯಾಕಂತ ಹೇಳಿದ್ರೆ ದರ್ಶನ್ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ದರ್ಶನ್ ಜೈಲಿಗೆ ಹೋಗ್ಲಿಕ್ಕೆ ಪ್ರಮುಖ ಕಾರಣನೇ ಪವಿತ್ರ ಗೌಡ ಅಂತ ಹೇಳಿ ಅಭಿಮಾನಿಗಳು ಬೇಸರಗೊಂಡಿದ್ದರು. ಪವಿತ್ರ ಗೌಡ ವಿಚಾರದಲ್ಲಿ ಇಂಥದ್ದೊಂದು ನಿರ್ಧಾರ ಬೇಕಾಗಿರಲಿಲ್ಲ ಅನ್ನೋದು ಅಭಿಮಾನಿಗಳ ಮಾತಾಗಿತ್ತು. ಜೈಲಿಗೆ ಹೋದ ನಂತರದಲ್ಲಿ ತಾನು ನೋವು ಅನುಭವಿಸಿದರೂ ಕೂಡ ವಿಜಯಲಕ್ಷ್ಮಿ ಕೋರ್ಟಿಗೆ ಸುತ್ತಾಟ ಮಾಡ್ತಾ, ನ್ಯಾಯಾಧೀಶರ ಮನೆಗಳಿಗೆ ಹೋಗ್ತಾ, ನ್ಯಾಯದ ಬಾಗಿಲಲ್ಲಿ ನಿಂತು ಪತಿಯ ಸಂಕಷ್ಟದಿಂದ ಪಾರು ಮಾಡಬೇಕು ಅಂತ ಹೇಳಿ ದೊಡ್ಡ ಪ್ರಯತ್ನವನ್ನು ಮಾಡ್ತಾ ಇದ್ರಲ್ಲ. ಈಗಲಾದರೂ ಕೂಡ ದರ್ಶನ್ ಹೇಗೆ ನಡೆದುಕೊಳ್ತಾರೆ, ಅವರ ವರ್ತನೆ ಹೇಗಿರುತ್ತೆ, ಮಾತುಕತೆ ಹೇಗಿರುತ್ತೆ ಅನ್ನೋದು ಅಭಿಮಾನಿಗಳು ಸಾಕಷ್ಟು ಕುತೂಹಲದಿಂದ ಕಾಯ್ತಾ ಇದ್ದರು. ಬಟ್ ಆ ಸನ್ನಿವೇಶ ಇವತ್ತು ಸೃಷ್ಟಿಯಾಗಿಲ್ಲ. ಯಾಕಂತ ಹೇಳಿದ್ರೆ ದರ್ಶನ್ ಕೋರ್ಟಿಗೆ ಹಾಜರಾಗಿಲ್ಲ. ದರ್ಶನ್ ಕೋರ್ಟಿಗೆ ಹಾಜರಾಗದ ಕಾರಣ ಅಂದರೆ ಅವರ ಅನಾರೋಗ್ಯ ಅಂತ ಹೇಳಿಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ್, ಇವತ್ತು ಗೈರಾಗಿದ್ದಾರೆ ನಿಜ, ಮತ್ತೆ ಮುಂದಿನ ಹಿಯರಿಂಗ್ನಲ್ಲಿ ಅವರು ಹಾಜರಾಗಲೇಬೇಕಾದಂಥ ಸನ್ನಿವೇಶ ಎದುರಾಗುತ್ತೆ ಅಂತ ಅನಿಸುತ್ತೆ. ಜೊತೆಗೆ 20ಕ್ಕೆ ಏನೆಲ್ಲ ನಿರೀಕ್ಷೆಗಳನ್ನು ಇಟ್ಕೊಳ್ಳಬಹುದು? ದಶರಥ್, ಏನು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರೆಗ್ಯುಲರ್ ಬೇಲ್ ಅನ್ನ ಪಡ್ಕೊಂಡ ನಂತರ ಆರೋಪಿಗಳು ಷರತ್ತುಗಳನ್ನ ಹಾಕಿತ್ತು ಕೋರ್ಟ್. ಪ್ರತಿ ಬಾರಿ ಕೂಡ ಇವರು ಪ್ರಕರಣದ ಅರ್ಜಿಯ ವಿಚಾರಣೆ ಇದ್ದಂತ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಹಾಜರಾಗ್ಬೇಕು ಅಂತ. ಅದೇ ರೀತಿ ಇವತ್ತು ಕೂಡ 17 ಜನ ಆರೋಪಿಗಳು ಕೂಡ ನ್ಯಾಯಾಲಯಕ್ಕೆ ಹಾಜರಾಗ್ಬೇಕಿತ್ತು. ಆದ್ರೆ ಅನಾರೋಗ್ಯದ ಹಿನ್ನೆಲೆ ನಟ ದರ್ಶನ್ ಏನು ಕೊಲೆ ಆರೋಪಿ ಇದ್ದಾನೆ, ಈತ ನ್ಯಾಯಾಲಯಕ್ಕೆ ಹಾಜರು ಆಗ್ಲಿಲ್ಲ. ಉಳಿದಂತೆ 16 ಜನ ಆರೋಪಿಗಳು ನ್ಯಾಯಾಧೀಶರ ಮುಂದೆ ಹಾಜರಾದ್ರು. ಅವರ ಹಾಜರಾತಿಯನ್ನು ಕೂಡ ತೆಗೆದುಕೊಳ್ಳಾಯ್ತು. ಮತ್ತು ಯಾರೆಲ್ಲ ಕೋರ್ಟ್ಗೆ ಬಂದಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ತೆಗೆದುಕೊಂಡ ಬಳಿಕ ಇನ್ನ ಈ ಪ್ರಕರಣದ ಅರ್ಜಿಯ ವಿಚಾರಣೆಯನ್ನು ಇದೇ ತಿಂಗಳ 20ನೇ ತಾರೀಕಿಗೆ ಮುಂದೂಡಿಕೆಯನ್ನ ಮಾಡಿರೋದು. ಅಂದ್ರೆ ಮೇ 20ನೇ ತಾರೀಕಿಗೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆಯನ್ನ ಮಾಡಿರುವಂತದ್ದು. ಅದರ ಜೊತೆಗೆ ಇನ್ನ ಕೆಲವರು ಆರೋಪಿಗಳನ್ನ ಬಂಧನ ಮಾಡಿದಂತ ಸಂದರ್ಭದಲ್ಲಿ ಅವರ ಬಳಿ ಇದ್ದಂತಹ ಮೊಬೈಲ್ಗಳನ್ನ, ಪ್ರಕರಣದ ತನಿಖಾ ಸಂಬಂಧ ಮತ್ತೆ ಅದರಲ್ಲಿ ಇರುವಂತಹ ಕೆಲ ಮಾಹಿತಿಗಳನ್ನ
ತೆಗಿಲಿಕ್ಕೋಸ್ಕರ ಅವರ ಮೊಬೈಲ್ಗಳನ್ನು ಕೂಡ ವಶಪಡಿಸಿಕೊಳ್ಳಲಾಗಿತ್ತು. ಸೊ ಅವುಗಳನ್ನು ಸೀಜ್ ಮಾಡಿ ಪೊಲೀಸರು ಏನು ಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡಿದ್ರು. ಅವುಗಳನ್ನ ರಿಲೀಸ್ ಅನ್ನ ಮಾಡಿಸ್ಕೊಳ್ಳಿಕ್ಕೆ ಕೆಲವರು ಇವತ್ತು ಕೋರ್ಟ್ ನಲ್ಲಿ ಮನವಿಯನ್ನ ಮಾಡಿಕೊಂಡ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಜಿಯನ್ನ ಹಾಕ್ಲಿಕ್ಕೆ ಅಂದ್ರೆ ರಿಲೀಸ್ ಅರ್ಜಿಯನ್ನ ಹಾಕ್ಲಿಕ್ಕೆ ಅವರ ಪರ ವಕೀಲರುಗಳಿಗೆ ಆರೋಪ ಪರ ವಕೀಲರುಗಳಿಗೆ ಸೂಚನೆ ಕೊಡಲಾಯಿತು. ಇನ್ನ ಏನು ದರ್ಶನ್ ವಿಚಾರಣೆಗೆ ಹಾಜರಾಗದ ಹಿನ್ನೆಲೆಯಲ್ಲಿ ಅವರ ಪರ ವಕೀಲರಿಗೆ ಎಚ್ಚರಿಕೆಯನ್ನು ಕೂಡ ಕೊಡಲಾಯಿತು. ಕೋರ್ಟ್ ಡೇಟ್ ಇದ್ದಂತ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಹಾಜರಾಗ್ಲೇಬೇಕು ಅಂತೇಳಿ ಅವ್ರಿಗೆ ಎಚ್ಚರಿಕೆಯನ್ನು ಕೊಡಲಾಯಿತು. ನೆಕ್ಸ್ಟ್ ಟೈಮ್ ಈ ರೀತಿಯಾಗಿ ರಿಪೀಟ್ ಆಗಬಾರ್ದು. ಮುಂದಿನ ದಿನಗಳಲ್ಲಿ ನ್ಯಾಯಾಲಯದ ದಿನಾಂಕ ಇದ್ದಂತ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಹಾಜರಾಗಬೇಕು ಅನ್ನೋದನ್ನ ಅವ್ರಿಗೆ ಸೂಚಿಸುವ ಮುಖಾಂತರ ಪ್ರಕರಣದ ಅರ್ಜಿಯನ್ನ ಮೇ 20ನೇ ತಾರೀಕಿಗೆ ಮುಂದೂಡಲಾಯಿತು. ದಶರಥ್. ಎಸ್, ಥ್ಯಾಂಕ್ ಯು ಸಂತೋಷ್ ನಿಮ್ಮಲ್ಲ ಮಾಹಿತಿಗೆ. ಸ್ವಲ್ಪ ದೂರ ಇರಿ. ಸರ್ ಇಲ್ಲೇ ಇದೆ ಗಾಡಿ ಇಲ್ಲೇ ಇದೆ.